ಆಕಾಶವಾಣಿ ಮಡಿಕೇರಿ. ಹಿರಿಯ ನಾಗರಿಕರೊಂದಿಗೆ ಸಂವಾದದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಕೇಳಿ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ. ಆತ್ಮೀಯ ಕೇಳುಗರೆ, ಇಂದಿನ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮದಲ್ಲಿ ಭಾಗಮಂಡಲದ ನಿವೃತ್ತ ಜೇನು ಕೃಷಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಹಿರಿಯರಾದ ಬಾರಿಕೆ ವೆಂಕಟರಮಣ ಅವರೊಂದಿಗೆ ಸಂದರ್ಶನ ನಡೆಸ್ತಾ ಇದ್ದೇವೆ. ನಮಸ್ಕಾರ ಶ್ವೇತ ವೆಂಕಟರಮಣ ಅವರೇ. ನಮಸ್ಕಾರ ಸರ್. ನೀವು ಎಲ್ಲಿ ಹುಟ್ಟಿದ್ದು, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡಿಕೊಡಿ. ಸರ್, ನಾನು ಭಾಗಮಂಡಲ ಹೋಬಳಿ ತಾವೂರು ಗ್ರಾಮದಲ್ಲಿ ಬಾರಿಕೆ ಮನೆ ಎಲ್ಲಿ ಹುಟ್ಟಿದ್ದು. ನನ್ನ ತಂದೆ ಹೆಸರು ಮಾಚಯ್ಯ, ತಾಯಿ ಹೂವಮ್ಮ ಅಂತ. ಅವ್ರು ಯಾರು ಇಲ್ಲ ಈಗ. ನಾನು 1944ನೇ ಇಸ್ವಿ ಮಾರ್ಚ್ 21ನೇ ತಾರೀಕಿನಲ್ಲಿ ಜನಿಸಿದ್ದೇನೆ. ನನ್ನ ವಿದ್ಯಾಭ್ಯಾಸವನ್ನ ಭಾಗಮಂಡಲ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ದೇನೆ. ನಮ್ಮ ಮನೆಯಿಂದ ಸುಮಾರು 3 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕಿತ್ತು. ಹಾಗೆಲ್ಲ ಮಡ್ ರೋಡ್ ಇತ್ತು. 4ನೇ ಇಸ್ವಿನಲ್ಲಿ ಸುಮಾರು 7 ವರ್ಷದ 11ನೇ ಸಾಲಿನಲ್ಲಿ ಶಾಲೆಗೆ ಸೇರಿಸಿದ್ರು. ಅಲ್ಲಿ 7ನೇ ತರಗತಿಯವರೆಗೆ ಕಲ್ತು 7ನೇ ತರಗತಿಗೆಲ್ಲ ಪಬ್ಲಿಕ್ ಪರೀಕ್ಷೆ ಇತ್ತು ಆ ಟೈಮಲ್ಲಿ. ಅಂದಿನ ಶಿಕ್ಷಣ ಬಹಳ ಚೆನ್ನಾಗಿತ್ತು. ಶಾಲೆ ಬರೀ ಪಾಠ ಅಲ್ಲ, ಒಂದು ಗುರುಕುಲ ವಿದ್ಯಾಭ್ಯಾಸವಾಗಿ ನಮಗೆ ಶಾಲೆಯನ್ನ ಕಲಿಸಿದ್ರು. ಕೃಷಿ, ತೋಟಗಾರಿಕೆ ಜೊತೆಯಲ್ಲಿ ಎಲ್ಲಾ ಕಾರ್ಯಕ್ರಮ ನಮಗೆ ಕಲಿಸ್ಕೊಟ್ರು. ಕೆಲಸ, ಆರಂಭ ಕೆಲಸ, ನಾವು ಕಲಿತ ಶಾಲೆಯಲ್ಲಿ ಗದ್ದೆ ಕೆಲಸವನ್ನ ಸಹ ನಮಗೆ ಕಲಿಸಿದ್ರು. ಹಾಗೆ ತೋಟಗಾರಿಕೆ, ಗಿಡ ಬೆಳೆಸೋದು ಎಲ್ಲಾ ಕೆಲಸವನ್ನ ಕಲಿಸಿದ್ರು. ಕಾಡಿನ ಗೊಬ್ಬರ ತರೋದು, ಇದೆಲ್ಲ ಶಾಲೆಯಲ್ಲಿ ನಮಗೆ ಕಲಿಸಿದ್ರು. ಅದು ನನಗೆ ಜೀವನದಲ್ಲಿ ತುಂಬಾ ಅನುಕೂಲ ಅಂತಾನೆ ಹೇಳ್ಬೋದು. ಈಗ ಅನುಕೂಲ ಆಯ್ತು. ನಾನು ಅಲ್ಲಿ 7ನೇ ಕ್ಲಾಸ್ ಪಾಸ್ ಆದ ನಂತರ ಭಾಗಮಂಡಲದಲ್ಲೇ 1957ರಲ್ಲಿ ಪ್ರಥಮ ಹೈಸ್ಕೂಲ್ ಪ್ರಾರಂಭ ಆಯ್ತು. ಪ್ರಥಮವಾಗಿ ಕಾವೇರಿ ಪದವಿ ಕಾವೇರಿ ಶಾಲೆ ಅಂತ. ಅದನ್ನ ಇಲ್ಲಮ್ಮ ಹಿರಿಯರನ್ನ ಸ್ಥಾಪನೆ ಮಾಡಿದ್ರು. ಅವಾಗ ಸರಿಯಾದ ಕಟ್ಟಡಗಳಿತ್ತಿಲ್ಲ. ಪಂಚಾಯತಿ ಹಾಲು ಅಲ್ಲಿ ಇಲ್ಲಿ ಎಲ್ಲ ಶಾಲೆಯನ್ನ ಮಾಡಿದ್ರು. ಒಂದು ಕಟ್ಟಡವನ್ನು ಸಹ ಕಟ್ಟಿದ್ರು, ಕೊನೆ ಬಿದ್ದೋಯ್ತು. ಹಾಗೇನೆ SSLC ವರೆಗೆ ಅಲ್ಲಿ ಅಭ್ಯಾಸ ಮಾಡಿದ್ರು. 1961ರಲ್ಲಿ ಎಕ್ಸಾಮ್ ಅಂದ್ರೆ SSLCಗೆ ಕಟ್ಟಿದ್ರು. ಹಾಗೆಲ್ಲ ಮದ್ರಾಸ್ ಸ್ಕೀಮ್ ಇತ್ತು ನಮಗೆ. ಎಲ್ಲ ಸಬ್ಜೆಕ್ಟ್ 6 ಸಬ್ಜೆಕ್ಟ್ ಇತ್ತು. ಅದ್ರಲ್ಲಿ ಎಲ್ಲಾ ಪಾಸ್ ಮಾಡ್ಬೇಕು. ಒಂದು ಫೈಲ್ ಆದ್ರೆ ಎಲ್ಲಾನು ಕಟ್ಬೇಕಿತ್ತು. ಹಾಗೆ ಪ್ರಥಮ ಸಾಲಿನಲ್ಲಿ ನಾನು ಫೈಲ್ ಆಗ್ಬಿಟ್ಟೆ. ಸಾಲಿನ ನಂತರ ಶಾಲೆ ಬಿಡೋದು ಅಂತ ಒಂದು ತೀರ್ಮಾನ ಮಾಡ್ಕೊಂಡೆ. ಶಾಲೆ ಬಿಡೋದು, ಆಮೇಲೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಸೇರೋಣ ಅಂತಿತ್ತು. ಹಾಗೆ ಒಂದು ವೆಹಿಕಲ್ ಡಿಪಾರ್ಟ್ಮೆಂಟ್ ಸೇರ್ಲಿಕ್ಕೆ ಸಹ ಎಲ್ಲ ಟ್ರೈ ಮಾಡ್ತಿದ್ದೆ. ಹಾಗೆ ನಮ್ ಚಿಕ್ಕಪ್ಪ ಸಿಕ್ಕಿದ್ರು. ನೀನು ಶಾಲೆಗೆ ಹೋಗಪ್ಪ, ಶಾಲೆಗೆ ಹೋಗ್ಬೇಕಂತ ಹೇಳಿದ್ರು. ಹಾಗೇನೆ ಒಂದ್ ಮನಸ್ಸು ಮಾಡಿ ಪುನಃ ನಾನು ಟ್ಯೂಷನ್ ತಕೊಂಡು SSLC ಪಾಸ್ ಮಾಡ್ಕೊಂಡೆ. ಪಾಸ್ ಮಾಡ್ಕೊಂಡು ಏನು ಇಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದೇ ವರ್ಷ ಒಂದು ಲಾಯರ್ PCB ಕುಶಾಲಪ್ಪ ಅಂತಿದ್ರು, ಅಲ್ಲಿಗೆ ಸೇರ್ಕೊಂಡು 1 ವರ್ಷ 9 ತಿಂಗಳು ಕೆಲಸ ಮಾಡ್ತಾ ಇದ್ದೆ. ಜೊತೆಯಲ್ಲಿ 1961ರಲ್ಲಿ ನಮಗೆ ಜೇನು ಕೃಷಿ ತರಬೇತಿ ಆಗಲ್ಲ ಸ್ಟಾರ್ಟ್ ಮಾಡಿದ್ರು. 53ರಲ್ಲಿ ಪ್ರಾರಂಭ ಆಗಿತ್ತು. ನಮಗೊಂದು ಅವಕಾಶ ಸಿಗ್ತಾರೆ ಜೇನು ಕೃಷಿ ತರಬೇತಿಯನ್ನ ಮಾಡ್ಕೊಂಡು. ಬಹಳ ಕಷ್ಟ ಆಯ್ತು ಮಾಡ್ಲಿಕ್ಕೆ. ಮಡಿಕೇರಿಲ್ಲ, ಭಾಗಮಂಡಲ ನಡೀತಾ ಇದೆ ಶಾಲೆ ಈಗಲೂ ಉಂಟು. ಈಗ ಅಲ್ಲಿ ಒಂದು 2 ತಿಂಗಳ ತರಬೇತಿ ಮಾಡ್ಕೊಂಡು 40 ರೂಪಾಯಿ ಸ್ಟೈಪೆಂಡ್ ಕೊಡ್ತಿದ್ರು. ಅದ್ರಲ್ಲಿ 11ನೇ ದರ್ಜೆಯಲ್ಲಿ ತೇರ್ಗಡೆ ಮಾಡ್ಕೊಂಡೆ. ತೇರ್ಗಡೆ ಮಾಡ್ಕೊಂಡ್ಮೇಲೆ ನಾನು ಲಾಯರ್ ಆಫೀಸಿಗೆ ಹೋಗಿದ್ದು. ಆಮೇಲೆ ಅಲ್ಲಿ ಒಂದು ನಮ್ಮ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲಿ ಎನ್ರೋಲ್ಮೆಂಟ್ ಎಲ್ಲ ಮಾಡ್ಕೊಂಡೆ. ಜೊತೆಯಲ್ಲಿ ಒಂದು ಇಂಟರ್ವ್ಯೂ ಕಾಲ್ ಮಾಡಿದ್ರು ಕೀಪಿಂಗ್ ಅಲ್ಲಿ, ಜೇನು ಕೃಷಿ ಪ್ರದರ್ಶಕಂತ. ಹಾಗೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇತ್ತು. ಅಲ್ಲಿ ಜೇನು ಕೃಷಿ ಪ್ರದರ್ಶಕನಾಗಿ ಸೇರ್ಕೊಂಡೆ. ಈ ಮಧ್ಯದಲ್ಲಿ ನಮಗೆ ಮನೆಯಲ್ಲಿ ನಾವು ಏನು ಶಾಲೆಗೆ ಹೋಗೋದು ಮಾತ್ರ ಅಲ್ಲ, ಮನೆಯಲ್ಲಿ ದನ ನೋಡೋದು, ಕೃಷಿ ಕೆಲಸ, ಅದು ಇದು ತುಂಬಾ ಕೆಲಸಗಳನ್ನ ಆಗ್ತಿದ್ರು ನಮಗೆ. ಆಗ ಈಗಿನ ಹಾಗೆ ಲೇಟೆಸ್ಟ್ ವಿದ್ಯಾಭ್ಯಾಸ ಇಲ್ಲ ನನಗೆ. ಅಂದ್ರೆ ನಾವು ಬೆಳಿಗ್ಗೆ ಎದ್ದು ದನ ಕಟ್ಬೇಕು, ದನ ಬಿಡ್ಬೇಕು, ದನಗಳ ಹೊಡ್ಕೊಂಡು ಹೋಗ್ಬೇಕು. ತುಂಬಾ ಇಲ್ಲಿ ಎಲ್ಲಾ ದನ ಸಾಕೊಂಡಿದ್ರು. ತುಂಬಾ ದನಗಳಿರುವಾಗ ಹೋಗಿ ಬಾಣೆಯಲ್ಲೆಲ್ಲ ಬಿಟ್ಟು ಬರ್ಬೇಕು. ಆಮೇಲೆ ಬುತ್ತಿ ಕಟ್ಟಿತ್ತು, ಬುತ್ತಿ ಶಾಲೆಗೆ ಬರ್ತಿತ್ತು. ಆಗ ದನ ಕಾಯುವ ಅಭ್ಯಾಸನೇ ಇತ್ತು. ಭಾನುವಾರ ನಮ್ಗೆ ದನ ಕಾಯ್ದಂದ್ರೆ ಬಹಳ ಇಂಟ್ರೆಸ್ಟ್. ಕೋಣೆಗಳೆಲ್ಲ ಉಟ್ಕೊಂಡು ಹೋಗಿ ತುಂಬಾ ಒಂದು ಸಂತೋಷದ ವಿದ್ಯಾಭ್ಯಾಸ ನನಗೆ ಆಗ. ಈಗಿನ ಹಾಗಲ್ಲ, ತುಂಬಾ ಚೆನ್ನಾಗಿ ನಡೀತು. ಹಾಗೇನೆ SSLC ಆದ್ಮೇಲೆ ನಾನು ಅದೇ ಜೇನು ಟ್ರೈನಿಂಗ್ ಮಾಡ್ಕೊಂಡ್ಮೇಲೆ ನಮಗೆ
ಏನು ಕೃಷಿಯಲ್ಲಿ ನಮ್ಮವರೇ ಆದ ಮೊಳಕಾಂಡ ಮುತ್ತಪ್ಪ ಅಂತಿದ್ರು. ಅವರು ಒಂದು ಸೂಚನೆ ಮೇಲೆ ನನ್ನ ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ತಕ್ಷಣ ನಮಗೆ ಒಂದು ಉದ್ಯೋಗ ಸಿಕ್ತು. ಜೇನು ಕೃಷಿ ಆಗ್ಲೇ ಕೈಗಾರಿಕೆ ಇಲಾಖೆಯಲ್ಲಿ ಪ್ರಥಮವಾಗಿ ಆ ಹುದ್ದೆ ಸೃಷ್ಟಿಯಾಗಿತ್ತು. ಆ ಹುದ್ದೆಗೆ ಸೇರ್ಕೊಂಡು ಭಾಗಮಂಡಲಕ್ಕೆ ಮುಖ್ಯ ಕಚೇರಿ ಇತ್ತು. ಅಲ್ಲಿಂದ ಸೇರಿದ ನಂತರ ನನಗೆ 64 ಏಪ್ರಿಲ್ 18ನೇ ತಾರೀಕಿಗೆ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಬೇಕು. ಈ ಮಧ್ಯದಲ್ಲಿ ನನಗೆ ಏನಾಗಿತ್ತು ಅಂದ್ರೆ ಬೇರೆ ಬೇರೆ ಇದಕ್ಕೆಲ್ಲ ಅಪ್ಲೈ ಮಾಡಿದೆ. ಕೈಗಾರಿಕೆಯಲ್ಲಿ ಈಗೆಲ್ಲ ಬಂದಿತ್ತು, ಅದಕ್ಕೆಲ್ಲ ಬಂದಿತ್ತು, ಇಂಟರ್ವ್ಯೂ ಬಂದಿತ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿತ್ತು. ಅದಕ್ಕೆಲ್ಲ ಏನ್ ಮಾಡೋದು, ಹೋಗ್ಲೇಬೇಕು ಅಂತ ಅಗತ್ಯ ಇದೆ. ಆ ಟೈಮಲ್ಲಿ ನಾನು ಲಾಯರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇಂಟರ್ವ್ಯೂ ಬಂತು, ಸೆಲೆಕ್ಟ್ ಎಲ್ಲ ಆಗಿ ಇವಾಗ ಹೋಯ್ತಲ್ಲ, ನಾನು ಅಲ್ಲಿಂದ ಬಿಟ್ಟು ಹೋಗ್ಬೇಕು. ಕುಶಾಲಪ್ಪ ಲಾಯರ್ ಅಂತ ತುಂಬಾ ಒಳ್ಳೆ ಲಾಯರ್, ಕ್ರಿಮಿನಲ್ ಲಾಯರ್. ಬಿಟ್ಕೊಡ್ಲಿಕ್ಕೆ ಬಹಳ ಕಷ್ಟಪಟ್ರು, ನೀವು ಹೋಗ್ಬೇಡಪ್ಪ ಇಲ್ಲೇ ಇರು ಅಂತ. ನಾನು ಕ್ಲರ್ಕ್ ಆಗಿದ್ದೆ ಅಲ್ಲಿ. ಅದು ಜೀವನದಲ್ಲಿ ಅನುಕೂಲನೂ ಆಯ್ತು. ಅಲ್ಲಿಂದ ನಾವು ಫಸ್ಟ್ ಎಲ್ಲಿಗೆ ಹೋದೆ ಅಂತೇಳಿ ನನಗೆ ಪೋಸ್ಟಿಂಗ್ಸ್ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಅಂತ. ಒಂದ್ ದಿವಸ ಬೆಳಿಗ್ಗೆ ಲಾಯರ್ ಅವ್ರ ಕೈಕಾಲ ಹಿಡ್ಕೊಂಡು ಅವರು 30 ರೂಪಾಯಿ ಕೊಟ್ರು. ಚಿಕ್ಕಮಗಳೂರಿಗೆ ಗವರ್ಮೆಂಟ್ ಬಸ್ ಇತ್ತಾಗ ಆ ಬಸ್ ಹತ್ತಿ ಹೋದೆ. ಅಲ್ಲಿಂದ ಚಿಕ್ಕಮಗಳೂರಿಗೆ ಹೋದವ್ ನನಗೆ ಪೋಸ್ಟಿಂಗ್ಸ್ ಆರ್ಡರ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದಲ್ಲಿ ಒಂದು ಪ್ರೊಬೆಷನರಿ ಟ್ರೈನಿಂಗ್ ಅನ್ನ ಮಾಡಿದ್ರು. ಅಲ್ಲಿ 1 ತಿಂಗಳಿದ್ದೆ. ಅಲ್ಲಿ ಪೂವಯ್ಯ ನಮ್ಮವರೇ ಆದ ಒಬ್ರು ಇದ್ರು, ಡೆಮಾನ್ಸ್ಟ್ರೇಟರ್ ಅಂತ, ಜೇನು ಕೃಷಿ ಪ್ರದರ್ಶಕ ಅಂತ. ನನಗೆ ಫಸ್ಟ್ ಹುದ್ದೆ ಸಿಕ್ಕಿದ್ದು. ಅಲ್ಲಿ 1 ತಿಂಗಳು ಅವ್ರ ಮನೆಯಲ್ಲಿ ನಮಗೆ ಊಟ ಹಾಕಿ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ನನಗೆ ಫೀಲ್ಡ್ ಅಲ್ಲಿ ಏನ್ ಕೆಲಸ ಮಾಡ್ಬೇಕು, ಆಫೀಸ್ ಕೆಲಸಗಳೆಲ್ಲ ಕಲ್ಸ್ಕೊಟ್ರು. ಅಲ್ಲಿ 1 ತಿಂಗಳು ಅಲ್ಲಿ ಇಟ್ಕೊಂಡು ಕೊಪ್ಪ ಅಲ್ಲಿಗೆ ಬಂದೆ. ಇಲ್ಲ ಬಹಳ ಚೆನ್ನಾಗಿತ್ತು ಕೊಪ್ಪ ಅಂದ್ರೆ, ಕಾರ್ನರ್ ಪ್ಲೇಸ್ ಅಲ್ಲಿ ಇತ್ತು. ಅಲ್ಲಿ ಧಚ್ಚಿ ಗೋವಿಂದ ಗೌಡ್ರು ತಾಲೂಕು ಬೋರ್ಡ್ ಅಲ್ಲಿ ಅಧ್ಯಕ್ಷರಾಗಿದ್ರು. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ನನಗೆ ನೋಡ್ಕೊಂಡು ಒಳ್ಳೆ ಸಹಕಾರ ಎಲ್ಲ ಕೊಟ್ರು. ಅಲ್ಲಿ ಜೇನು ಕೃಷಿ ಅಷ್ಟೊಂದು ಪ್ರಚಾರದಲ್ಲಿ ಇದ್ರು. ನಾನು ತುಂಬಾ ಜನರೆಲ್ಲ ಸೇರಿಸಿ ಅಲ್ಲಿ ಅವರಿಗೆ ಅಭ್ಯಾಸ ಮಾಡಿ ಜೇನು ಬೆಳೀಲಿಕ್ಕೆ ನಮ್ದೊಂದು ಡೆಮಾನ್ಸ್ಟ್ರೇಷನ್ ಸೆಂಟರ್ ಇತ್ತು ಅಲ್ಲಿ. ಅಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿ, ಅಂದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಎಲ್ಲರಿಗೆ ಆಗಿನ ಕಾಲದಲ್ಲಿ ಜೇನು ತೆಗೆದು ಕುಪ್ಪಿಗೆ ತುಂಬಿಸಿ ಕೊಡ್ಬೇಕು. ಈಗ ನಿಮಗೆ ಗೊತ್ತಿದೆ, ಈಗಿನ ಹಾಗೆಲ್ಲ ಆಗಲ್ಲ. ಅಧಿಕಾರಿಗಳು ತುಂಬಾ ಸ್ಟ್ರಿಕ್ಟ್. ಫೀಲ್ಡಿಗೆ ಹೋಗ್ಬೇಕು, ನಾವಿಗೆ TTP ಅಂತ ಕೊಡ್ಬೇಕು ಅಡ್ವಾನ್ಸ್ ಆಗಿ. ಆ TTP ಮೇಲೆ ಅವರು ಫೀಲ್ಡ್ ಚೆಕಿಂಗ್ ಬರ್ತಾ ಇದ್ರು. ನಮ್ಮ ಮಡಿಕೇರಿಯಿಂದ BM ಮುತ್ತಪ್ಪ ಅಂತಿದ್ರು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಫೀಸರ್ ಅಂತಿದ್ರು, ಬಹಳ ಒಳ್ಳೆ ಆಫೀಸರು. ಬಹುಶಃ ಕೊಡಗು ಜಿಲ್ಲೆಯಲ್ಲಿ ಜೇನು ಕೃಷಿಯನ್ನ ತುಂಬಾ ಪ್ರಚಾರಕ್ಕೆ ತಂದವರು ಅವರೇನೆ. ಈ ಸಂಭವಾನಂದ ಸ್ವಾಮೀಜಿ ಜೊತೆ ಸೇರ್ಕೊಂಡು ಅವರು ಇಲ್ಲಿ ಜೇನು ಕೃಷಿಯನ್ನ ಹುಟ್ಟಾಕಿದ್ರು. ಹಾಗೆ 1953ರಲ್ಲಿ ನಮ್ಮ ಕೊಡಗು ಸರ್ಕಾರ ಅದನ್ನ ಆಪ್ಟ್ ಮಾಡ್ಕೊಂಡು ಜೇನು ಕೃಷಿಯನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿತ್ತು. ಆ ನಿಟ್ಟಿನಲ್ಲಿ ಆಫೀಸರ್ ನಮ್ಮನ್ನ ಆಗಾಗ ಸರ್ಪ್ರೈಸ್ ವಿಸಿಟ್ ಮಾಡೋರು. ಈಗ ಹಾಗೆ ಇಲ್ಲ. ಈಗ ಎಲ್ಲಿ ಯಾವ ಹಳ್ಳಿಯಲ್ಲಿ ಇದ್ದೀವಿ ಆ ಹಳ್ಳಿಗೆ ಟೈಮ್ ನೋಡಿ ಟೈಮಿಗೆ ಬಂದ್ಬಿಡ್ತಾ ಇದ್ರು. ಹಾಗೆ ಒಂದ್ಸಲ ನನಗೆ ಸಮಸ್ಯೆ ಆಯ್ತು. ಒಂದ್ಸಲ ಊರಿಗೆ ಬರ್ಬೇಕಾಯ್ತು. ಅವ್ರು ಬರೋ ದಿನ ತುಂಬಾ ವಿವಾದನೆ ಆಯ್ತು. ಅದು ಕೊನೆಗೆ ಅವರಿಗೆ ಒಂದು ಕೋಪ ಬಂತು. ಹೇಳಕ್ಕೆ ಊರಿಗೆ ಹೋಗ್ಬಿಟ್ಟಿದ್ದಾರೆ ಕಾವೇರಿ ಸಂಕ್ರಮಣದಲ್ಲಿ ಅಂತ. ಅವ್ರು ಏನ್ ಮಾಡಿದ್, ನನಗೆ ಟ್ರಾನ್ಸ್ಫರ್ ಗೆ ಪ್ರಪೋಸಲ್ ಕೊಟ್ಬಿಟ್ರು ಗವರ್ಮೆಂಟ್ ಗೆ. ಆಗ ಮಾಡ್ಲಿಲ್ಲ. ಆದ್ರೆ ಅವರು ಅಲ್ಲೇ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಗೆ ಪ್ರಪೋಸಲ್ ಮಾಡಿದ್ರು. ನನ್ನ ಆಗ ಜಕ್ಕನಹಳ್ಳಿ ಅಂತ, ಈಗ ಸೋಮವಾರಪೇಟೆ, ಅದು ಬಹಳ ಇಂಟೀರಿಯರ್ ಪ್ಲೇಸ್, ಬಾರ್ಡರ್ ಇತ್ತು, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ನಾನು ಇನ್ನೇನ್ ಮಾಡು, ಕೊಡಗು ಜಿಲ್ಲೆ ಅಲ್ಲ, ಬಂದೆ ಅಲ್ಲಿಗೆ. ಬಂದ್ರೆ ಅಲ್ಲಿ ಕಾಡು ಮೂಲೆ, ನಮ್ ಭಾಗಮಂಡಲನೇ ಕಾಡು, ಅದಕ್ಕಿಂತ ತುಂಬಾ ಕಾಡು, ಮಳೆಗಾಲ ಬೇರೆ ಇತ್ತು. ಅಂತೂ ಇಂತೂ ನಾನು ಹೋದೆ. ಅಲ್ಲಿ ವಾಸಕ್ಕೆಲ್ಲ ಜಾಗ ಇತ್ತಿಲ್ಲ, ಊಟ ಸಿಕ್ಕೋದು ಕಷ್ಟ ಆಗಿತ್ತು. 15 ದಿನ ಸೋಮವಾರಪೇಟೆಯಲ್ಲಿ ಲಾಡ್ಜ್ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ತಿದ್ದೆ. ನಾನು ಅಲ್ಲಿ ಹೋಗುವಾಗ ಜೇನು ಕೃಷಿ ಇದ್ರು ಜನ ಅಷ್ಟು ತೊಡ್ಕೊಂಡಿತ್ತಿಲ್ಲ. ನಾನು ಹೋದ ಟೈಮಲ್ಲಿ 1000 kg ಎಲ್ಲ ಜೇನು ಹಾಕ್ತಿದ್ದೆ. ನಾನು ಬಹಳ ಇಂಟ್ರೆಸ್ಟ್ ತಗೊಂಡು ಆ ಜನರಿಗೆಲ್ಲ ಕಲ್ಸಿ ನಮ್ದೇ ಮಾಧವನ ಸರ್ಕಾರ ಜೇನು ಕೂಡಲೆಲ್ಲ ಕೊಟ್ಟು ಅವ್ರನ್ನ ಅಲರ್ಟ್ ಮಾಡಿ ಒಂದು ಟರ್ಮ್ ಅಲ್ಲಿ ಸುಮಾರು 7000 kg ಒಂದೇ ವರ್ಷಕ್ಕೆ ಅಷ್ಟು ಉತ್ಪಾದನೆ ಮಾಡಿ ಆ ಜೇನುತುಪ್ಪನೆಲ್ಲ ಏನ್ ಭಾಗಮಂಡಲ ಸೊಸೈಟಿ ಅಲ್ಲಿ ಕಳಿಸ್ತಾ ಇದ್ರು. ಅವರು ನಮಗೆ ಅಡ್ವಾನ್ಸ್ ಮಾಡ್ತಾ ಇದ್ರು. ಆಗ ಅಂತ ಜೇನುತುಪ್ಪ ಎಲ್ಲ ನೋಡಿದ್ರೆ ಈಗ ಆಸೆ ಆಗ್ತಿದೆ ನನಗೆ, ಅಂತ ಜೇನುತುಪ್ಪ ಸಿಕ್ಕೋದು. ಸಾಗರ ಕೊಪ್ಪ ಹೋಲಿಸಿದ್ರೆ ನಮ್ಮ ಕೊಡಗಲ್ಲೇ ಜಾಸ್ತಿ ಜೇನು ಬೆಳಿತಾರೆ ಅನಿಸ್ತಾ? ಹೌದು, ಕೊಡಗಿನಲ್ಲೇ ಜೇನು ಬೆಳಿತಾ ಇದ್ದಾರೆ. ನಾನು ಅಲ್ಲಿಂದ 3 ವರ್ಷ ಚೆನ್ನಾಗಿ ಕೆಲಸ ಮಾಡಿದೆ. ಅಲ್ಲಿಂದ ಏನಾಯ್ತು, ನನ್ನ ಟ್ರಾನ್ಸ್ಫರ್ ಮಾಡಿದ್ರು ವಿರಾಜಪೇಟೆಯಲ್ಲಿ BCTಗೇರಿ ಅಂತ ಸೆಂಟರ್ ಬರುತ್ತೆ. 71ನೇ ಇಸ್ವಿಗೆ ಅಲ್ಲಿಗೆ ಹೋದೆ. ಬಹಳ ಮಳೆಗಾಲ, ವರ್ಷ ತುಂಬಾ ಮಳೆ. ಅದು ಸಹ ಇಂಟೀರಿಯರ್ ಪ್ಲೇಸ್, ಒಂದು ಕಾಡಿನ ಮಧ್ಯೆ, ಪ್ರೊಪಳೆ ಹತ್ತಿರ ಎಪ್ಪೇರಿ ಇತ್ತು. ಅಲ್ಲಿ ಆನೆಗಳ ಕಾಟ ತುಂಬಾ. ಈಗ ಇಲ್ಲಿ ಆನೆ ಅಂದ್ರೆ ಹೆದರ್ತಾರಲ್ವಾ, ಆ ನೀರಿಗೆಲ್ಲ ಬಹಳ ಕಷ್ಟ ಇತ್ತು. ಬೆಳಿಗ್ಗೆ ಎಲ್ಲ ಆನೆಗಳನ್ನ ಲೆಕ್ಕ ಹಾಕಿದ್ರು. ಒಂದ್ ದಿವಸ 18 ಆನೆ 20 ಆನೆಗಳನ್ನ ಲೆಕ್ಕ ಹಾಕೋದು.
ಆಮೇಲೆ ನಿಮಗೆ ಗೊತ್ತಿದೆ ಆಗಿನ ಕಾಲದಲ್ಲೆಲ್ಲ ಈಗಿನ ಕಾಡಿಗೆ ಜೇನುಗೂಡುಗಳನ್ನು ಹಾಕೋದು. ನಮ್ಮ ಅಸಿಸ್ಟೆಂಟ್ ಕಾಡಿಗೆ ಜೇನುಗೂಡು ಹಾಕಿ ನಾನು ಮೇರೆಗೆ ಮಲ್ಕೊಂಡಿದ್ದೆ. ಅವ್ರು ಓಡ್ ಬಂದು ಹೋದಾಗ ನೋಡಿದಾಗ ಅಲ್ಲಿ 18 ಆನೆಗಳು ಮಧ್ಯದಲ್ಲಿ ಒಂದು ಮರಿ ಆನೆ ಇತ್ತು. ಒಂದು ಆನೆ ಬಿಳಿ ಆನೆ. ಈಗ ಹೇಳಿದ್ರೆ ಅದು ನಂಬ್ಲಿಕ್ಕಿಲ್ಲ. ನಮ್ ಕಣ್ಣಾರೆ ನೋಡಿದ ಸಂದರ್ಭ. ಒಂದು 2 ವರ್ಷ ಅಲ್ಲಿ ಕೆಲಸ ಮಾಡಿದೆ. ರಾತ್ರಿ ಎಲ್ಲ ಆನೆ ಬಂದಾಗ ಅಲ್ಲೊಂದು ಬಳೆ ತೊಟ್ಟ ಇತ್ತು, ಅದು ಪೂರ್ತಿ ನಾಶ ಮಾಡ್ಬಿಡುದು ಒಂದಿಷ್ಟ ಸನ್ನಿವೇಶಗಳಾಗ. ಪುನಃ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಟ್ರಾನ್ಸ್ಫರ್ ಕೊಡಿ ಸರ್ ಅಂತ. ಪುನಃ ನನಗೆ ಜಕ್ಕಿನೊಳಗಿನೇ ಟ್ರಾನ್ಸ್ಫರ್ ಕೊಟ್ರು 2ನೇ ಅವಧಿಯಲ್ಲಿ. ಅಲ್ಲಿ ಏನಾಯ್ತಾ 2ನೇ ಅವಧಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಮಗೂ ಶಾಂತಳ್ಳಿಗೂ ಕಾಂಪಿಟಿಷನ್ ಸೀತಾರಾಮಯ್ಯ ಅಂತ ಇದ್ರು, ಅವ್ರಿಗೂ ನಮಗೂ ಟಗ್ ಆಯ್ತು, ನಿಮಗಿಂತ ಜಾಸ್ತಿ ನಾನು ಬೆಳಿಬೇಕಂತ. ಅಲ್ಲಿ 10,000 11,000 ನಾನು ಒಂದ್ಸಲ 13,000 kg ಜನರಿಂದ ಬೆಳೆಸಿ. ಅಂದ್ರೆ ಜೇನು ಮಾಡ್ಲಿಕ್ಕೆ ಅಷ್ಟು ಖುಷಿ. ಅಂದ್ರೆ ಅಂತ ಒಂದು ಜೇನಿನ ವಾತಾವರಣ, ಕಾಡು ಚೆನ್ನಾಗಿತ್ತು, ಮತ್ತೆ ಒಳ್ಳೆ ಒಳ್ಳೆ ಹೂವಿನ ಮರಗಳಿತ್ತು, ಮತ್ತೆ ಕಾಡಿಗೆ ಜೇನು ಈಗ ನಾವು ಹುಡುಕ್ಬೇಕಾಗಿತ್ತೆ, ಕಾಡಲ್ಲಿ ಜೇನು ಬಿಟ್ಟಿಗೆ ಅವೇ ಬಂದ್ಬಿಡೋದು. ಅಷ್ಟು ತುಂಬಾ ಇಂಟ್ರೆಸ್ಟ್. ನಾವು ಒಂದು ಬಾಕ್ಸ್ ಅಲ್ಲೆಲ್ಲ ಸುಮಾರು ಒಂದು ಫ್ರೇಮ್ ಅಲ್ಲಿ 800-900 ಗ್ರಾಮ್ನಷ್ಟು ಜೇನು ಬರುದು, ಅಷ್ಟಾಗಿ ಕಟ್ಟೋ ಜೇನು. ಅದ್ ನೋಡ್ಲಿಕ್ಕೆ ಒಂದು ಸಂತೋಷ. ಕೆಲವರೆಲ್ಲ ಜೇನು ತರುವಾಗ ಈಗ ಅದನ್ನ ನೋಡ್ಲಿಕ್ಕೆ ನಮಗೆ ಆಸೆ ಆಗ್ತದೆ, ಅಂತ ಜೇನು ತರ್ತಾ ಇದ್ರು. ಪುನಃ ನನಗೆ ಅಲ್ಲಿಂದ 80ನೇ ಸಾಲಲ್ಲಿ ಭಾಗ ಮಾಡ್ಲಿಕ್ಕೆ ವರ್ಗಾವಣೆ ಮಾಡಿದ್ರು. ಇಲ್ಲಿ ಬಂದಾಗ ಏನಾಯ್ತು, ನಮ್ ಫ್ಯಾಮಿಲಿ ಬರ್ಲಿಕ್ಕೆ ಇಷ್ಟಪಡ್ಲಿಲ್ಲ. 2021ನೇ ಇಸ್ವಿಯಲ್ಲಿ ಪತ್ನಿಯವರು ಅಲ್ಲೇನೆ. ಅದೇನ್ ಮಾಡಿದ್ರು, ಅಲ್ಲೇ ಒಂದ್ ಸ್ವಲ್ಪ ಅಂದ್ರೆ ಒಂದು 8-10 ವರ್ಷ ನಾವು ಜಕ್ಕನಹಳ್ಳಿ ಎತ್ತರಿಯಲ್ಲೇ ಜೀವನ ಮಾಡ್ತಾ ಇದ್ರು. ಸಹಾಯಕರು ಇದ್ರು, ಹಾಗೆ ಬಹಳ ಕಷ್ಟದಿಂದ ಜೀವನ ಮಾಡ್ತಿದ್ರು. ನಮ್ಮ ಆಗಿನ ಕಾಲದಲ್ಲಿ ಪ್ರಮೋಷನ್ ಅಂತ ಹೇಳಿ ತುಂಬಾ ಕಷ್ಟ. 30 ವರ್ಷ ಒಂದೇ ಪೋಸ್ಟ್ ಅಲ್ಲಿ ಇದ್ದೆ. 1994ರಲ್ಲಿ ಜೇನು ಕೃಷಿ ಸಂಘಟಿಗ ಹುದ್ದೆ ಅಂತ ಇತ್ತು ಆಗ ಟೋಟಲ್ ಕೊಡಗಿನಲ್ಲಿ ಇದ್ದಿದೆ ಒಂದು 21 ಹುದ್ದೆಗಳಿದ್ದು. ಅದ್ರಲ್ಲಿ ಒಂದು 3 ಆರ್ಗನೈಸರ್ ಅಂತ ಇತ್ತು. ಅದು ಒಂದು ನನಗೆ ಬೈ ಚಾನ್ಸ್ ದೇವ್ರು ಹೊರ ಕೊಟ್ಟಂಗಾಯ್ತು. ಕೊಟ್ಟು ಭಾಗಮಂಡಲಕ್ಕೆ ಬಂದೆ ಟ್ರೈನಿಂಗ್ ಸೆಂಟರ್ಗೆ. ಅಲ್ಲಿ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗ್ ಕೊಡುವ ಕೆಲಸ ಅಂದ್ರೆ ಇನ್ಸ್ಪೆಕ್ಟರ್ ಅಂತದ್ದು, ಅಲ್ಲಿ ವರ್ಕ್ ಮಾಡಿದೆ. ಜೊತೆಯಲ್ಲಿ ನಿಮ್ ಸೋಮವಾರಪೇಟೆಯಲ್ಲಿ ಆರ್ಗನೈಸರ್ ಇನ್ಚಾರ್ಜ್ ಗೆ ಹಾಕಿದ್ರು. ಅಲ್ಲಿಂದ ಉಚ್ಚಂಗಿ, ಹೀಗೆ ನಾನಾ ಪ್ರದೇಶಗಳಿಗೆ ಇನ್ಸ್ಪೆಕ್ಷನ್ ಗೆ. ತುಂಬಾ ಸ್ಟ್ರಿಕ್ಟ್ ಆಗಿ ನಾವು ಫೀಲ್ಡ್ ಹೋಗ್ಲೇಬೇಕು, ಮಾಡಲೇಬೇಕು. ನಮಗೂ ಒಂದು ಕ್ಯೂರಿಯಾಸಿಟಿ, ಡೆಡಿಕೇಶನ್ ಮೈಂಡ್ ಇತ್ತು ಅವಾಗ, ಏನು ನಮ್ ಕೆಲಸ ಅಂತ. ಹಾಗೆ ಅಲ್ಲಿ ಒಳ್ಳೆ ಬಹುಶಃ ಸೋಮವಾರಪೇಟೆ ತಾಲೂಕಲ್ಲಿ ಸುಮಾರು ಭಾಗಮಂಡಲಕ್ಕೆ ಬರುವ ಜೇನುತುಪ್ಪದಲ್ಲಿ ಅರ್ಧ ಭಾಗದಷ್ಟು ಜೇನು ಸೋಮವಾರಪೇಟೆ, ಶಾಂತಹಳ್ಳಿ, ಹರಗ, ಶೂರ್ಲಭ್ಯಿಂದ ಬರ್ತಾ ಇತ್ತು. ಅದು ಅಷ್ಟು ಒಳ್ಳೆ ಜೇನು ಅಂತ ಹೇಳ್ಬೋದು. ಈಗ ಯಾಕೆಂದ್ರೆ ಆಗೆಲ್ಲ ಸಾರಿಗೆ ವ್ಯವಸ್ಥೆ ಇಲ್ದಿದ್ರು ಜನ ತಲೆಯಲ್ಲಿ ಹೊತ್ಕೊಂಡ್ ಬರೋರು ಅಂತ ಕೇಳ್ತಾ ಇದ್ವಿ. ನಮಗೆ ಗೊತ್ತಿದೆ, ತಲೆಯಲ್ಲೇ ಹೊತ್ಕೊಂಡ್ ಬರೋದು. ಉದಾಹರಣೆಗೆ ಅಲ್ಲಿ ನಾನು ಜಕ್ಕನಹಳ್ಳಿಗೆ ಹೋದಾಗ ಬಸ್ಗಳೇ ಇತ್ತಿಲ್ಲ ಅಲ್ಲಿ. ಯಾವ ಬಸ್, ಗಾಯತ್ರಿ ಬಸ್ ಒಂದಿತ್ತು. ಬೆಳಿಗ್ಗೆ 6 ಗಂಟೆಗೆ ಬರ್ಬೇಕು ಬಸ್ಸಿಗೆ, ಗಾಯತ್ರಿ ಕಟ್ಟೆ ಅಂತ ಇರ್ತಾರೆ ಜಕ್ಕನಹಳ್ಳಿಯಿಂದ. ಅಲ್ಲಿಂದ ಬಂದು ಆ ಬಸ್ ಹತ್ತಿ ಸೋಮವಾರಪೇಟೆಗೆ ಬರ್ಬೇಕು. ಸಾಯಂಕಾಲ ಆಗಿ ಅದು ಒಂದೇ ಲಾಸ್ಟ್ ಬಸ್ ಇತ್ತು. ಹಾಗೆ ಆ ಟೈಮಲ್ಲಿ ತುಂಬಾ ಶ್ರಮ ವಹಿಸಿದೀವಿ, ಕಷ್ಟಗಳನ್ನ ಅನುಭವಿಸಿದೀವಿ. ಮತ್ತೆ ಅದೇ ತರ ಜಾಬ್ ಅಲ್ಲಿ ಒಂದು ಕೆಲಸ ಮಾಡ್ಲಿಕ್ಕೆ ತುಂಬಾ ತೃಪ್ತಿ ಇತ್ತು. ಜೇನು ಸಾಕ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಆಗ್ತಿತ್ತು. ಜೇನು ತಿನ್ಲಿಕ್ಕೂ ತೊಂದರೆ ಇತ್ತಿಲ್ಲ. ಹಾಗೆ ಬಹಳ ಖುಷಿ ಕೊಡ್ತಾ ಇತ್ತು. ಬಹುಶಃ ನಡ್ಕೊಂಡೆ ತುಂಬಾ ಪ್ರಯಾಣ ಮಾಡಿಯೇ ಈ ಜೇನನ್ನ ಬೆಳೆಸಿರ್ಬೇಕಲ್ವಾ ನೀವು? ಹೌದು, ನಾವು ಸಹ ಜೇನನ್ನು ಚೆನ್ನಾಗಿ ತಿಂತಿದ್ದಾಗ ಆ ಜೇನು ತಿಂದಿದ್ರಿಂದ ನಾವೀಗ ಸ್ಟ್ರಾಂಗ್ ಆಗಿದ್ದೀವಿ. ಈ ಜೇನು ತಿನ್ನೋದು ಮಾತ್ರ ಅಲ್ಲ, ಜೇನು ಸಾಕುವಾಗ ರಾಣಿಕಣ ಅಂತ ಬರುತ್ತೆ. ಆ ರಾಣಿಕಣದಲ್ಲೇ ರಾಯಲ್ ಜೆಲ್ಲಿ ಅಂತ ಒಂದು ವಸ್ತು ಬರ್ತಾ ಇತ್ತು. ಅದು ಬಹಳ ಒಳ್ಳೆ ಫುಡ್. ನಾವು ಅದನ್ನ ತಿಂತಿದ್ದ, ಅದು ತುಂಬಾ ಖುಷಿ ಕೊಡೋದು. ನನಗೆ 78 ವರ್ಷ. ನಾವು ಏನೋ ನಿಮಗೆ ಗೊತ್ತಿದ್ದಲ್ಲ, ಹಳ್ಳಿಯಲ್ಲಿ ಏನ್ ಫುಡ್ ನಮಗೆ ಸಿಕ್ತಿತ್ತ, ಏನಿಲ್ಲ ಅಂದ್ರೆ ಒಳ್ಳೆ ನ್ಯಾಚುರಲ್ ಫುಡ್ ಸಿಕ್ಕೋದು. ಜೊತೆಲಿ ನಮಗೆ ಜೇನು ಒಂದು ಪುಷ್ಟಿದಾಯಕ ಆಹಾರವಾಗಿತ್ತಾಗ. ನಾನೆಲ್ಲ ಇವತ್ತು ಬೆಳಗಿನ ಟೈಮ್ ಎಲ್ಲ ಜೇನು ತುಂಬಾ ಯೂಸ್ ಮಾಡ್ತೀವಿ. ಸೊ ಹಾಗೆ ಇನ್ನು ವಿಶೇಷ ಶಾಂತಹಳ್ಳಿಯಲ್ಲಿ ಒಂದ್ ಟರ್ಮ್ ಶಾಂತಹಳ್ಳಿ ವರ್ಕ್ ಮಾಡ್ಬೇಕಾಯ್ತು ನಾನು. ಚಾರ್ಜ್ ಅಲ್ಲಿ ಇದೆ, ಅಲ್ಲಿ ಯಾರು ಇತ್ತಿಲ್ಲ. ಸೀತಾರಾಮಯ್ಯ ಅಂತಿದ್ರು, ಅವರೆಲ್ಲ ರಿಟೈರ್ಡ್ ಆದ್ಮೇಲೆ ಯಾರು ಇಲ್ಲ. ತುಂಬಾ ಸರ್ವಿಸ್ ಅಂದ್ರೆ ನಮಗೆ ಸೋಮವಾರಪೇಟೆ ತಾಲೂಕು. ಸೊ ಅಲ್ಲಿಂದ ಏನಾಯ್ತು, ಪ್ರಮೋಷನ್ ಗೆ ಆರ್ಗನೈಸೇಷನ್ ಆದ ನಂತರ ಲೇಟ್ ಒಂದು ಪ್ರಮೋಷನ್ ಅಂದ್ರೆ ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ನಾನು ನಿರೀಕ್ಷೆನೆ ಮಾಡ್ಲಿಲ್ಲ ಈ ಹುದ್ದೆ ನನಗೆ ಬರುತ್ತೆ ಅಂತ. ಸ್ಟೇಟ್ ಲೆವೆಲ್ ಆಫೀಸರ್ ಆಗಿದ್ರು, ಅಂದ್ರೆ ಗೆಜೆಟೆಡ್ ರ್ಯಾಂಕ್, ಪತ್ರ ಅಂಕಿತ ಅಧಿಕಾರಿ ಅಂತ ಹೇಳ್ತಾರೆ.
ನನಗೆ ಒಂದು ಪ್ರಮೋಷನ್ ಕೊಟ್ರು. ಗೆಜೆಟೆಡ್ 2 ರ್ಯಾಂಕ್ ಅದು. 13 ಜಿಲ್ಲೆಗಳು ಕೊಟ್ಟಿದ್ರು ನಮಗೆ ಟೆಕ್ನಿಕಲ್ ಗೈಡೆನ್ಸ್ ಗೆ ಅಂತ. ಮೈಸೂರು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಆಮೇಲೆ ಮಂಗಳೂರು, ಉಡುಪಿ ಇದೆಲ್ಲ ಕೊಟ್ಟಿದ್ರು. ಕೊನೆಗೆ ಲಾಸ್ಟ್ ಅವರಲ್ಲಿ ನಾನು 6 ವರ್ಷ ಸರ್ವಿಸ್ ಮಾಡಿದೆ. ಕೊನೆಗೆ ನಾನು ಈ ಮಧ್ಯ ಒಂದು ಬ್ಯಾಡ್ ಲಕ್ ಅಂತ ಹೇಳಿ ನನ್ನ ಸರ್ವಿಸ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ಅದು ಜೇನಿಗೆ ಒಂದು ತಾಯಿ ಸಾಕ್ಬಿಡು ಕಾಯಿಲೆ ಅಂತ ಬಂದು ನಾನು ಜನರಿಗೆ ತುಂಬಾ ಸಹಾಯ ಮಾಡ್ಬೇಕು, ಜೇನು ಕೃಷಿಯನ್ನು ಇನ್ನೂ ಬೆಳೆಸ್ಬೇಕಂತ ಒಂದು ಆಸೆ ಇತ್ತು. ಅದೇನು ದುರಾದೃಷ್ಟಕ್ಕೆ ಕಾಯಿಲೆ ಬಂದ್ಬಿಡ್ತಾಟ 91ರಲ್ಲಿ. ನಾನು 80ಕ್ಕೆ ಮನೆಗೆ ಬಂದಾಗ ನಮ್ ಮಿಸ್ಸಸ್ ಹೇಳಿದ್ರು ನಾವು ಜೇನು ಸಾಕೋಣ, ನಾವ್ಯಾಕೆ ಸಾಕ್ಬಾರ್ದು ಅಂತ. ಸೊ ಅವಳು ತುಂಬಾ ಇಂಟ್ರೆಸ್ಟ್ ಪಟ್ರು. ಇಂಟ್ರೆಸ್ಟ್ ಪಟ್ಕೊಂಡು ನಾವೇನ್ ಮಾಡಿದ್ದು, ಸೊಸೈಟಿಯಿಂದ ಸಾಲ ಎಲ್ಲ ಮಾಡಿ ಅಲ್ಲಿ ಇಲ್ಲಿ ಜನಪೆಟ್ಟಿಗೆ ಮಾಡಿ ಪ್ರಾರಂಭ ಮಾಡಿದ್ದು. ನಾನು ಶಾಂತಳ್ಳಿ ಇದ್ದಾಗ ಅಲ್ಲಿಂದ ವಾರಕ್ಕೊಂದ್ಸಲ ಬರುದು. ಸೊ ಇವ್ರಿಗೆ ಸ್ವಲ್ಪ ಇದೆಲ್ಲ ಕಲ್ಸ್ಕೊಟ್ಟಿ, ನಮ್ ತೋಟ ಇದೆ, ಏಲಕ್ಕಿ ತೋಟ. ಆಗ ತುಂಬಾ ಏಲಕ್ಕಿ ಶಾಂತಳ್ಳಿಯಲ್ಲಿ ತಕ್ಷಣ ಆಗ ಏಲಕ್ಕಿ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರೆ ಏಲಕ್ಕಿ, ಕಿತ್ಲೆ ಹಣ್ಣು, ಏಲಕ್ಕಿ, ಜೇನು ಅಂದ್ರೆ ಬಾಯಲ್ಲಿ ನೀರು ಇರ್ತದೆ. ಆಗಿನ ಏಲಕ್ಕಿ, ಜೇನು ಇದೆಲ್ಲ ಅಂದ್ರೆ ಬೆಂಗಳೂರಿಗೆ ನಾವೇನಾದ್ರು ಹೋಗೋದಿದ್ದು ಒಂದ್ ಕುಟ್ಟಿ ಜೇನು ತಗೊಂಡಿದ್ರೆ ನಮ್ ಕೆಲ್ಸ ತಕ್ಷಣ ಆಗಿ ಹೋಗೋದು, ಏನಿದ್ರು ಮಾಡಿ ಕಳ್ಸ್ಕೊಡೋದು. ಅಂತ ಜೇನ್ ಅಂತ ಪವಿತ್ರವಾದ ಜೇನ್ ಅಂತ ಹೇಳ್ಬೋದು ನಾವು ಇವತ್ತು. ಅಮೃತ ಸಮಾನ ಜೇನ ಸಿಗ್ತಾ ಇತ್ತು. ಸೊ ಹಾಗೆ ಅಲ್ಲಿ ಕೆಲಸ ಮಾಡಿ ಪ್ರಮೋಷನ್ ಆದ್ಮೇಲೆ ನಾನು ಮಡಿಕೇರಿಗೆ ಬಂದೆ. ಇದೊಂದು ತಾಂತ್ರಿಕ ನಮಗೆ ಅಡ್ಮಿನಿಸ್ಟ್ರೇಷನ್ ಪವರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಆಗ ಇತ್ತು. ಕೊನೆಗೆ ಏನಾಯ್ತು, ಅದನ್ನ ಕಿತ್ತಾಕ್ಬಿಟ್ರು. ಕಿತ್ತಾಕ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಕೊಟ್ರು. ಜೇನುಕೃಷಿ ಅಭಿವೃದ್ಧಿ ಅಧಿಕಾರಿಯಿಂದ ತಾಂತ್ರಿಕ ಸಲಹೆಗಳನ್ನ ನಾವು ಸೊಸೈಟಿಗಳಿಗೆಲ್ಲ ಹೋಗ್ಬೇಕಿತ್ತು. 12-13 ಸೊಸೈಟಿ ಇತ್ತು. ಅದರಲ್ಲಿ ಮುಖ್ಯವಾಗಿ ಭಾಗಮಂಡಲ ಮತ್ತೆ ವಿರಾಜಪೇಟೆ ಮತ್ತೆ ಹೊನ್ನಾವರ, ಪುತ್ತೂರು ಸೊಸೈಟಿಗಳಿಗೆ ಹೋಗ್ತಿದ್ದೆ. ಕೆಲವೊಮ್ಮೆ ಸಕಲೇಶ್ವರ ಸೊಸೈಟಿ ಇತ್ತು. ಈಗ ಹಾಗೆ ಎಲ್ಲಾ ಕಡೆ ಒಳ್ಳೆ ಜೇನು ಸಿಕ್ತಿತ್ತು. ಮಂಗಳೂರು ಕಡೆ ರಬ್ಬರ್ ಜೇನು ಬರ್ತಾ ಇತ್ತು. ಸಕಲೇಶ್ಪುರ ಅಲ್ಲೆಲ್ಲ ನ್ಯಾಚುರಲ್ ಹನಿ, ಫಾರೆಸ್ಟ್ ಹನಿ ಅದು ಇದು ಬರ್ತಾ ಇತ್ತು. ಮಂಡಲದಲ್ಲಿ ಕೆಲಸ ಮಾಡ್ಕೊಂಡು ಮನೆ ಕೆಲಸದಲ್ಲಿ ಸಹಾಯ ಮಾಡಿ ಮನೆಯವರಿಗೆ, ಮತ್ತೆ ಎಲ್ಲ ದನಗಳನ್ನು ಸಾಕ್ತಿದ್ದು ನಾವು ಮನೆಯಲ್ಲಿ. ಹಾಗೆಲ್ಲ ಹಸ ಸಾಕ್ತಿದ್ದು, ಸಗಣಿ ತೆಗ್ತಾ ಇದ್ದು, ಎಲ್ಲಾ ಕೆಲಸ ಮಾಡ್ತಿದ್ದೆ ನಾನು. ಅದು ಮಾಡ್ಕೊಂಡು ಬೆಳಿಗ್ಗೆ 8 ಗಂಟೆಗೆಲ್ಲ ನಾವು ಆಫೀಸ್ ತೆರೆದಿದ್ದೆ. ಫಸ್ಟ್ ಬಸ್ಸಿಗೆ ಬಂದ್ಬಿಡು ಬಾಗ್ಮಂಡಲ ಬಂದ್ರೆ ಆಫೀಸಲ್ಲಿ ಕುತ್ಕೊಳ್ಳೋದು. ಯಾವ್ದಾದ್ರು ಫೈಲ್ಗಳಿದ್ರೆ ತಕ್ಷಣ ನಮ್ದೊಂದು ಕ್ಲರ್ಕ್ ಇತ್ತು, ಜಸ್ವಿತಾ ಅಂತ ಇದ್ರು, ಅವರು ಪುಟಪ್ ಮಾಡೋರು. ಒಳ್ಳೆ ರೀತಿಯಿಂದ ಸೇವೆಯನ್ನು ಮಾಡ್ಕೊಂಡು ಬಂದೆ ಅಂತಾನೆ ಹೇಳ್ಬಹುದು ನಾನು. ಸಜೀವ ವಿಜ್ಞಾನ ಜೇನು ಕೃಷಿ ಅಂತ ಹೇಳುದು ನನ್ನ ಅಭಿಪ್ರಾಯದ ಬಗ್ಗೆ ನಮಗೂ ಗೊತ್ತಿರ್ಬೋದು. ಕಷ್ಟನೂ ಅಲ್ಲ, ಸುಲಭ. ಆದ್ರೆ ಮೇಂಟೆನೆನ್ಸ್ ತುಂಬಾ ಟೆಕ್ನಿಕಲ್ ಮತ್ತೆ ಕಷ್ಟ, ಚುಚ್ಚುತ್ತ ಇದೆಲ್ಲ ಇದೆಲ್ಲ ಇದು ಈಗಲೂ ಕೆಲವರು ಮಾಡಕ್ ಹಿದ್ದೇಟ್ ಆಗ್ತದೆ. ಆದ್ರೆ ಶಾಂತಳ್ಳಿ ಭಾಗ, ಭಾಗಮಂಡಲ ಭಾಗದಲ್ಲೆಲ್ಲ ಜೇನು ಕೃಷಿಯಿಂದನೇ ಬಹಳ ಜನ ಒಂದು ಒಳ್ಳೆಯ ಇದನ್ನ ಕಂಡ್ಕೊಂಡ್ರು. ಆಗ ಶಾಲೆಗೆ ಪರಿಸ್ಥಿತಿ ಹೋಗ್ಲಿಕ್ಕೆ ಹಣ ಇತ್ಯಾದಿ ಇತ್ಯಾದಿ ತುಂಬಾ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಪಾಪ. ತುಂಬಾ ಸಣ್ಣ ಹಣ ಆದ್ರೂ ಬೆಲೆ ತುಂಬಾ ಐತೆ ಅದಕ್ಕೆ. ಇವಾಗನು ಸಹ ಒಂದು ಬಾಟ್ಲು ಜನಿಗೆ ತುಂಬಾನೇ ಬೆಲೆ ಉಂಟು. ಹೌದು. ಈ ಸರ್ವಿಸಿನ ಮಧ್ಯೆ ನಾನು ಎಲ್ಲಾ ಕೆಲಸ ನಾನು ಜೇನುನೊಣಗಳಾಗಿ ನಾನು ಹೇಳ್ತೀನಿ, ನೀವು ಜೇನುನೊಣಗಳಾಗಿ ಆಗ್ಬಿಡ್ರಪ್ಪ ಅಂತ. ನಮ್ಮ ಟ್ರೈನಿಂಗ್ ಅಲ್ಲೆಲ್ಲ ಇದು ಆಟೋಗ್ರಫಿ ಬರೋದು, ಅಪ್ಪ ನೀನ್ ಜೇನುನೊಣಗಳಂಗ ಆಗ್ಬಿಡು ಅಂತ. ಯಾಕಂದ್ರೆ ಜೇನು ನನ್ನ ಹ್ಯಾಬಿಟ್ ಆಗೇನೆ. ಸಾಧಾರಣವಾಗಿ ನಾನು ಉಗುಳ್ಕೊಳ್ಳೋದಲ್ಲ, ಜೇನುನೊಣದ ಒಂದು ಸುಮಾರು ಪಾಠದಲ್ಲಿ ಸುಮಾರು ಇದೆ, ಒಂದು 7-8 ಪಾಯಿಂಟ್ಸ್ ಬರ್ತದೆ. ಬಹುಶಃ ಜೇನು ಕೃಷಿ ನಾನು ಶ್ರೀಮಂತನಾಗ್ಬೇಕಂತ ಇತ್ತಿಲ್ಲ, ಆದ್ರೆ ನಾನು ಜೇನುನೊಣಗಳಿಗೆ ದುಡಿಬೇಕು, ಯಾವತ್ತೂ ದುಡಿಬೇಕು. ಈ ದೇವ್ರು ನನಗೆ 2 ಕೈ ಕೊಟ್ಟಿದ್ದ, ಅದನ್ನ ಸದುಪಯೋಗ ಮಾಡ್ಕೊಂಡೇ ಹೋಗ್ಬೇಕು. ನಾನು ಬಹುಶಃ ನನ್ನ ಸರ್ವಿಸ್ ಅಲ್ಲಿ ಯಾರ ಹತ್ರ ಸಾಲನೇ ಮಾಡ್ಲಿಲ್ಲ. ನಮ್ಮ ಅತ್ತೆ ಒಂದ್ಸಲ ನಾನು ಆ ಮಧ್ಯದಲ್ಲಿ 71ರಲ್ಲಿ ಮಧ್ಯಪ್ರದೇಶ ಯೂನಿವರ್ಸಿಟಿ ಒಳಗೆ BA ಒಂದು ಪದವಿಯನ್ನು ಕೊಡ್ತಾ ಇದ್ರು. ಅದಕ್ಕೆ ಶಾಂತಳ್ಳಿ ನಾರಾಯಣ ಮಾಸ್ಟರ್ ಅಂತೆಲ್ಲ ಇದ್ರು. ಅವರಿಗೆಲ್ಲ ನಾನು ಒಂದು ಪುಷ್ ಮಾಡಿ ಅವರೆಲ್ಲ ಕಟ್ಟಿ ಪಾಸ್ ಮಾಡ್ಕೊಂಡ್ರು. ನನಗೆ ಮನೆ ಕಡೆ ಸ್ವಲ್ಪ ಆ ಟೈಮಲ್ಲಿ ಏನೆಲ್ಲ ಸಮಸ್ಯೆ ಆಯ್ತು, ನಾನು ಫೇಲ್ ಆಗ್ಬಿಟ್ಟಿದ್ದೆ. ಫೇಲ್ ಪಾಸ್ ಮಾಡ್ಕೊಂಡು ನನಗೆ ಇನ್ಕ್ರಿಮೆಂಟ್ ಚೆನ್ನಾಗಿ ಬಂದ್ಬಿಡೋದು. ಈಗ ಪೇಮೆಂಟ್ ಜಾಸ್ತಿ ಇರೋದು. ಜೇನು ಇಲ್ಲ ಅಂದ್ರೆ ಆ ಜೇನು ಕಾಯಿಲೆ ಬಂದಿದೆ, ಜೇನು ಸಂತತಿ ಲಾಸ್ ಆಗ್ತಾ ಇದೆ, ಕ್ರಿಮಿನಾಶಕ ಹೊಡಿತಾ ಇದ್ದಾರೆ, ನಾಶ ಆಗ್ತಾ ಇದೆ. ಪ್ರಕೃತಿಯಲ್ಲಿ ಇವತ್ತು ಏನಾಗಿದೆ ಅಂತ ನನ್ನ ಅನುಭವದಲ್ಲಿ ಹೇಳಿದರೆ ನಿಮ್ಮ ರೇಡಿಯೋ ಮೂಲಕ ಒತ್ತಾಯ ಮಾಡ್ತೇನೆ, ಜೇನು ಕೃಷಿಗೆ ಹೆಚ್ಚು ಒತ್ತು ಕೊಡಿಯಪ್ಪ, ಜೇನನ್ನ ಉಳಿಸ್ಕೊಳ್ಳೋಣ, ಒಳ್ಳೆ ಜೇನು ಸಿಕ್ಕಳಿ ಅಂತ. 2002ನೇ ಇಸ್ವಿನ ರಿಟೈರ್ಡ್ ಆದ. ರಿಟೈರ್ಡ್ ಆದ್ಮೇಲೆ ನಾನು ಸಣ್ಣ ಅಮೌಂಟ್ ಸಿಕ್ತು ನನಗೆ. ಆಗ ಸಣ್ಣ ಅಮೌಂಟ್ ಅಂದ್ರೆ ತುಂಬಾ ಇಲ್ಲ, ಒಂದು 7.5 ಲಕ್ಷ ಸಿಕ್ತಿ, ಎಲ್ಲ ಸೇರಿ ಅಷ್ಟು ಗಳಿಸಿದ ನಮಗೆ. 38 ವರ್ಷ ಸರ್ವಿಸ್ ಅಲ್ಲಿ ಅಷ್ಟು ಹಣ ನನಗೆ ಸರ್ಕಾರ ಉಳಿತಾಯ ಮಾಡಿ ಕೊಟ್ರು. ಅದ್ರಲ್ಲಿ ಕೂಡಿಗೆಲ್ಲ ಒಂದು ಚಿಕ್ಕ ಪ್ರಾಪರ್ಟಿ, ಒಂದು 4.5 ಎಕರೆ ಪ್ರಾಪರ್ಟಿ ತಕೊಂಡು ಅಲ್ಲಿ ಏನಾದ್ರು ಮನೆಯಲ್ಲಿ ಆಗಿನ ಏನಾದ್ರು ಮಾಡಿ ಹಣದಲ್ಲಿ ಅಂತ
ಉಳಿತಾಯ ಮಾಡಿದ್ರು ಮಕ್ಳಿಗೆ ಏನಾದ್ರು ಇರ್ಲಿ. ಈ ಭಾಗಮಂಡಲ ಸಣ್ಣ ಪ್ರಾಪರ್ಟಿ, ಜಮಾ ಪ್ರಾಪರ್ಟಿ ಈಗ ಬಹಳ ಕಷ್ಟ, ಏನು ಸಿಕ್ಕೋದಿಲ್ಲ. ಆದ್ರೆ ನಾವು ಬಹಳ ಕಷ್ಟಪಟ್ಟು ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಜಾಗವನ್ನ ಖರೀದಿ ಮಾಡ್ಕೊಂಡು ನೆಲೆಸಿದ ಮೇಲೆ ಸ್ವಲ್ಪ ಕಾಫಿ ತೋಟ ಎಲ್ಲ ಮಾಡ್ಕೊಂಡ. ಯಾವ ಕಾಫಿ ಗಿಡ ಹಾಕಿದಿರಿ? ರೋಬಸ್ಟಾ. ಅದ್ರ ಜೊತೆಯಲ್ಲಿ ಆಗ ನಮ್ಗೆ ಏಲಕ್ಕಿ ತುಂಬಾ, ಅಂದ್ರೆ ನಾನು ಏಲಕ್ಕಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ನಾವು ಎಲ್ಲಾ ಕೆಲಸ ಮಾಡ್ತಿದ್ವಾಗ ಏಲಕ್ಕಿ ಕುಯ್ತಾ ಇದ್ದು ಆ ಜಿಗಣೆ ಕಾಟಗಳಲ್ಲೆಲ್ಲ, ಜೊತೆಯಲ್ಲಿ ನಾಟಿ ಕೆಲಸ. ಈ ಉದಾಹರಣೆಗೆ ನಾನು ಹೇಳ್ಬೇಕಾದ್ರೆ ಜಕ್ಕನಹಳ್ಳಿ ಇರುವಾಗ ಈ ಕುಡಿಗಾಣ ಅಂತೆಲ್ಲ ಕೇಳಿದೀರ? ಕುಡಿಗಾಣ. ಸೊ ಅಲ್ಲಿಗೆಲ್ಲ ನಮ್ಮನ್ನ ನಾಟಿಗೆ ಬನ್ನಿ ಮಾಸ್ಟ್ರೆ ಅಂತ, ಅಲ್ಲಿ ಓಟ ಎಲ್ಲ ಇದ್ದಾಗ ಆ ನಾಟಿಗೆಲ್ಲ ಕರೆಯೋರು. ಅಲ್ಲಿ ಓಟ ಎಲ್ಲ ಓಡಿ ಒಂದ್ 2 ಸಲ ಓಟ ಸಹ ಓಡಿ ಬಹುಮಾನ ಸಿಕ್ಕಿತ್ತು. ಅಲ್ಲಿ ಮತ್ತೆ ಅಲ್ಲೇ ಹೊಡಿಯೋದಾಗ ಹಳ್ಳಿಯಲ್ಲಿ ನಮಗೆ ಮನೆಯವರಿದ್ದಂಗೆ ಒಂಥರ ಎಲ್ಲ ಈಗಿನ ಹಾಗೆ ಅಫಿಷಿಯಲ್ ಡೆಕೋರಮ್ ಅಂತ ಇಲ್ಲ ನಮಗೆ. ಆಗ ಹಳ್ಳಿಯವರಿಗೆ ನಾವು ಇರ್ತಿದ್ವಿ ಯಾವತ್ತು, ಅವ್ರ ಜೊತೆ ಸೇರ್ಕೊಳ್ಳೋದು, ಅದೇ ವಿಶೇಷ ಅಲ್ವಾ? ಆತರ ನಾವು ಬೆಳೆದಿದ್ವಿ. ಆಗ ನಾನು ಆಫೀಸ್ ಅಂತಾನೆ ಈ ಕೊಪ್ಪದಲ್ಲಿದ್ದಾಗಲೂ ಅಷ್ಟೇನೆ, ಅಲ್ಲೂ ಸಹ ತುಂಬಾ ಸ್ನೇಹಿತರು ಆಟ ಆಡ್ಲಿಕ್ಕೆ ಬನ್ನಿ ಸರ್ ಹೋಗೋಣ, ನೀವು ಅಲ್ಲಿ ಹೋಗೋಣ, ಇಲ್ಲಿ ಕ್ರಿಕೆಟ್ ಮತ್ತೆ ವಾಲಿಬಾಲ್, ಬಾಳೆಹೊನ್ನೂರು, ಆ ಸುಮಾರು ಕಡೆ ನಾರ್ಪುರ ಅಂತ ಕರ್ಕೊಂಡು ಹೋಗ್ಬಿಡೋರು. ನೀವು ಬನ್ನಿ, ನಿಮ್ಮ ಆಫೀಸಲ್ಲಿ ಬಂದಾಗ ನಾವ್ ಇರ್ತೀವಿ ಅಂತ ಸಪೋರ್ಟ್ ಮಾಡುವ. ಆಗ ನನಗೆ ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಈ ಕ್ರಿಕೆಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಆ ಕ್ರಿಕೆಟ್ಗೋಸ್ಕರ ಒಂದು ರೇಡಿಯೋನ ತಗೊಂಡ್ಬಿಟ್ಟೆ 64ನೇ ಇಸ್ವಿಯಲ್ಲಿ. ಆಗಿಂದನೇ ರೇಡಿಯೋ ನನಗೆ 64ನೇ ಇಸ್ವಿ ಎನಿ ಟೈಮ್ ಮಗ್ಳಲ್ಲಿ ರೇಡಿಯೋ ಇರೋದು. ಅಂತ ರೇಡಿಯೋನ ಇವತ್ತು ನಾನು ನಾನು ಟಿವಿ ನೋಡು ತುಂಬಾ ಕಡಿಮೆ, ಒಂದೊಂದ್ಸಲ ನೋಡ್ತೀನಿ. ಇವತ್ತು ರೇಡಿಯೋ ಬಿಟ್ಟು ಕೆಲ್ಸನೇ ಇಲ್ಲ. ಇವತ್ತು ಆ ರೇಡಿಯೋಗಳಿಗೆ ಮಾತ್ರ ಬ್ಯಾಟ್ರಿ ಹಾಕೋ ತುಂಬಾ ಕಷ್ಟ ಆಗ್ತಾ ಇದೆ. ಬ್ಯಾಟ್ರಿ ಸಾಕಾಗೋದಿಲ್ಲ, ಒಂದು 15 ಸೆಕೆಂಡ್ ಮುಗಿದು ಹೋಗ್ತಿದೆ. ಅಂದ್ರೆ ರೇಡಿಯೋ ಕಾರ್ಯಕ್ರಮ ಏನೋ ನಮ್ಮ ದೂರವಾಣಿ ಮನೆಯಲ್ಲ ಅದನ್ನ ತುಂಬಾ ಇಷ್ಟಪಡ್ತಾ ಇದೆ. ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಕೂಡಿಗೆರೆ ಪ್ರಾಪರ್ಟಿ ಮಾಡ್ಕೊಂಡೆ, ಅದು ಖಾಲಿ ಜಮೀನು. ಅಲ್ಲಿ ಏನ್ ಮಾಡಿದ್ರಿ? ಖಾಲಿ ಅಂದ್ರೆ ಬರಡು ಭೂಮಿ ಅದು. ಅಲ್ಲೇನೆ ಒಂದು ಮನೆ ಎಲ್ಲ ಕಟ್ಟಿ, ಪಂಪು ಬೋರ್ವೆಲ್ ಎಲ್ಲ ಮಾಡಿ ಒಂದು ಚಿಕ್ಕ ಮನೆ. ನಾನು ಅಲ್ಲೇ ಸೆಟ್ಲ್ ಆಗಿಬಿಟ್ಟೆ. ಫ್ಯಾಮಿಲಿ ಭಾಗಮಂಡಲ ಇದ್ರು, ಅಲ್ಲೇ ಸೆಟ್ಲ್ ಆಗಿ ಒಂದು 100-120 ತೆಂಗಿನ ಗಿಡ ಹಾಕಿ, ಮತ್ತೆ ಸುತ್ತ ಸಿಲ್ವರ್ ಗಿಡ, ಅಲ್ಲಿ ಮಗ ಸುತ್ತ ಸಹಾಯ ಮಾಡ್ತಾ ಇದ್ರು. ಅಲ್ಲಿ ಅವ್ನ ಮೈನ್ ಭಾಗಮಂಡಲ ಇರ್ತಿದ್ದ, ಅಲ್ಲಿ ನಾನು ಒಬ್ನೇ ಇರ್ತಿದ್ದೆ. ಸುಮಾರು 10 ವರ್ಷ ನಾನು ದುಡಿದೆ. ಜೋಳ ಮಾಡ್ತಿದ್ದು. ಬಹುಶಃ ಅಲ್ಲೇ ಹುಡುಗರು ಏನ್ ತಿಳ್ಕೊಳ್ತಾರೆ ಈಗ ಹೇಳಿದ್ರೆ, ಬಹುಶಃ ಕೆಲವು ಹುಡುಗರು ಸುಮ್ನೆ ಕೂತ್ಬಿಡೋರು. ನಾನು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಹೊಲದಲ್ಲಿ ಸಾಯಂಕಾಲ 7-8 ಗಂಟೆವರೆಗೆ ದುಡಿತಾನೆ ಇರ್ತಿದೆ. ಹಾಗೆ ಅಲ್ಲಿ ಎಲ್ಲ ನನ್ನನ್ನ ತಾತ ಅಂತ ಕರೆಯೋದು. ಈಗೂ ತಾತ ಅಂತಾನೆ ಕರೆಯೋದಲ್ಲಿ ಹೋದ್ರೆ. ನಾನು ಹೊಲದಲ್ಲಿ ಅವರಿಗೆ ಈ ಬೇಬಿ ಕಾರ್ನ್ ಅಂತ ಕೇಳಿರ್ಬೋದು ನೀವೆಲ್ಲ. ಬೇಬಿ ಕಾರ್ನ್ ಬೆಳೆಸ್ತಾ ಇದ್ದೆ. ಒಂದು ಲೀಸ್ ಕೊಟ್ಕೊಂಡು ನನಗೊಂದು ಎಕರೆಯಲ್ಲಿ ಸುಮಾರು 28,000 ರೂಪಾಯಿ ಗಳಿಸ್ತಾ ಇದ್ದೆ ಆಗ. ಬಹುಶಃ ಈಗೆಲ್ಲ ಮಾಡ್ತಾರೆ. ನಾವು ಸುಮಾರು ವರ್ಷ ಬೇಬಿ ಕಾರ್ನ್ ಬೆಳೆಸಿದ್ದು, ಜೊತೆಯಲ್ಲಿ ಒಳ್ಳೆ ದನಗಳನ್ನ ಬೆಳೆಸ್ತಾ ಇದ್ದೆ ನಾನು. ನನ್ನ ಮಿಸ್ಸಸ್ ಮತ್ತೆ ಅಲ್ಲಿಗೆ ಬಂದ್ಬಿಟ್ರು, ಒಂದು 6 ವರ್ಷ ಜೊತೆಯಲ್ಲಿ ಇದ್ರಲ್ಲಿ. ಆಗ ಈ ಬೇಬಿ ಕಾರ್ನ್ ಬೆಳಿತಿದ್ವಲ್ಲ, ಮತ್ತೆ ಅಲ್ಲೇ ದನ ತಕೊಂಡೆ. ಅದ್ರಲ್ಲಿ ಸುಮಾರು ನಾವು 1 ಲಕ್ಷ ರೂಪಾಯಿ ದನಗಳನ್ನೇ ಮಾರಿದೀವಿ. ಒಂದು ಹಸ ಹಾಲು ಕರೀಲಿಕ್ಕೆ ಸಿಕ್ಕೋದು ಅಲ್ಲಿ, ಡೈರಿ ಹಾಲಿಗೆ ವರ್ಷ ತುಂಬಾ ಚೆನ್ನಾಗಿತ್ತು. ಪುಟ್ಟು ನಮ್ಮ ಪಾಕೆಟ್ ಮನಿಗೆಲ್ಲ ಹಾಲು ಸಿಕ್ತಿತ್ತು. ಹಾಗೆ ಟೈಮ್ ಇಲ್ಲದೆ, ಅಂದ್ರೆ ಟೈಮ್ ಇಸ್ ಮನಿ ಅಂತ ಹೇಳ್ದಂಗೆ ಇಲ್ಲ, ಅದನ್ನೇ ಹೇಳ್ತೀನಿ ಎಲ್ಲರಿಗೆ. ಟೈಮ್ ಹಾಳು ಮಾಡಿ ದುಡ್ಡು ಸಿಕ್ಕಲ್ಲಪ್ಪ, ಟೈಮ್ ಇಸ್ ಮನಿ, ಏನು ದುಡೀರಿ ಅಂತ, ಆ ಸಮಯ ಪಾಲನೆ ಮಾಡಿ ಅಂತ. ಸೊ ಹಾಗೇನಾಯ್ತು, ಫೈನಾನ್ಷಿಯಲಿ ವರ್ಷ ನಾನು ನನ್ನ ಅತ್ತೆ ಹತ್ರ 100 ರೂಪಾಯಿ ಸಾಲ ಮಾಡಿದಲ್ದೆ, ಅಲ್ಲಿ ಸೊಸೈಟಿ ಎಲ್ಲ ಮೆಂಬರ್ ಆಗಿದೆ, ಅಲ್ಲಿ ಸಾಲ ತಗೊಂಡೆ. ಅದನ್ನ ಕೃಷಿಗೆ ಆಗ್ತಾ ಇದ್ದು, ಬೇರೆ ಪರ್ಪಸ್ಗೆ ನಾನು ಯೂಸ್ ಮಾಡ್ಲೇ ಇಲ್ಲ, ಸಾಲ ತಗೊಂಡೇ ಇಲ್ಲ. ಹಾಗೆ ನಾನು ಶಾಂತಳ್ಳಿಯಲ್ಲಿ ಸಾಲ ಮಾಡಿದ್ರೆ ನನಗೊಂದು ಬಹುಮಾನ ಕೊಟ್ರು. ಅಲ್ಲಿ ನಾನು ರೀಪೇಮೆಂಟ್ ಪಕ್ಕ ಮಾಡ್ತಿದ್ದೆ. ಜನ ಒಳ್ಳೆ ಸ್ಪಂದನ ಕೊಡ್ತಾ ಇದ್ರು. ಕೊನೆಗೆ ನಾನು ಒಂದು 10 ವರ್ಷ 2012ವರೆಗೆ ಚಂದ ಮಾಡ್ಕೊಂಡ್ ಬಂದೆ. ತೆಂಗಿನಕಾಯಿ ಫಸಲಿಗೆ ಬರ್ತಾ ಇತ್ತು, ಅಲ್ಲ ನಮಗೆ ಬೇಕಾದೆಲ್ಲ ನಾ ಬೆಳೆಸ್ತಿದ್ದೆ. ಗದ್ದೆನೂ ಮಾಡ್ತಾ ಇದ್ದೆ ನಾನು. ಅಲ್ಲಿ ಒಂದು 65 ಸೆಂಟ್ ಗದ್ದೆ ಇತ್ತು. ಅದನ್ನ ನಮಗೆ ಊಟಕ್ಕೆ ಬೇಕಾದ, ಅಲ್ಲಿ ಊಟಕ್ಕೆ ಇಲ್ಲಿ ಮನೆಗೆ ಸಹ ಅಕ್ಕಿ ಎಲ್ಲ ಮಾಡಿ ತರ್ತಾ ಇದ್ವಿ ಸಹ. ಮತ್ತೆ ಅಲ್ಲಿ ಏನು ದೊಡ್ಡ ವಿಶೇಷತೆ ಅಂದ್ರೆ ಹಾವುಗಳ ಕಾಟ. ಹಾವುಗಳು ಎಲ್ಲ ಭಯ ಪಟ್ಟುಕೊಳ್ಳೋರು. ಅಲ್ಲೊಂದು ಇನ್ಸಿಡೆಂಟ್ ಆಯ್ತು ಹಾಗೇನೆ. ಅದನ್ನು ತುಂಬಾ ಭಯ ಪಟ್ಕೊಂಡ್ರು. ಮತ್ತೆ ಯಾಕೋ ಅನಿವಾರ್ಯವಾಗಿ ಸ್ವಲ್ಪ ಕಿರುಕುಳದಿಂದ ನಾವು ಅಲ್ಲಿ ಬಿಟ್ಬಿಡೋಣ ಅಂತ ಅನಿಸಿತ್ತು. ಅಲ್ಲಿ ಬೇಡಪ್ಪ ನಾವು ಊರಿಗೆ ಹೋಗೋಣ ಅಂತ. ಆಮೇಲೆ ಏನಾಯ್ತು, 60 ಲಕ್ಷಕ್ಕೆ ಮಾರಾಟ ಮಾಡ್ಬಿಟ್ಟು. ಅಂದ್ರೆ ಅಲ್ಲಿ ಎಷ್ಟು ಅಂದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಅಷ್ಟು ಪಕ್ಕ ಮಾಡಿದ್ರು. ದಾರಿ ಯಾವತ್ತು ಸೋಮಪೇಟೆಗೆ ಆಫೀಸಿಗೆ ಬಂದು ಪಕ್ಕ ರೆಕಾರ್ಡ್ ಮಾಡಿಸ್ಕೊಂಡು ಭಾಗಮಂಡಲದಲ್ಲಿ ಅಷ್ಟೇ. ಇಲ್ಲಿ ಸಹ ರೆವಿನ್ಯೂ ಅವರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ಹೋದ್ರೆ ರೆವಿನ್ಯೂ ಇಲಾಖೆ ಕೋಪರೇಟ್ ಮಾಡ್ತಾ ಇದ್ದ ನನ್ನ ಭಾವನೆ. ಕೇಳುಗರೆ, ಇದುವರೆಗೆ ಭಾಗಮಂಡಲ ಸಮೀಪದ ತಾವೂರಿನ
ಬಾರಿಕೆ ವೆಂಕಟರಮಣ ಅವರ ಜೊತೆಗೆ BA ಗಣೇಶ್ ಅವರು ನಡೆಸಿದ ಸಂದರ್ಶನವನ್ನು ಆಲಿಸಿಕೊಂಡ್ರಿ. ಇದುವರೆಗೆ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.